ನಮಸ್ಕಾರ. ನಾನು ರಜನೀಶ. ರಾಮಾಯಣದ ಕುರಿತು ಮಾತಾಡಬೇಕು ಅಂತ ಅದೊಂದು ಇವತ್ತಿನ ಸಂದರ್ಭ ಪ್ರೇರೇಪಣೆ ಕೊಟ್ಟಿದೆ. ಹಾಗಾಗಿ 2-3 ನಿಮಿಷ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಸ್ತೋತ್ರ ನೆನಪಾಗೋದು ನನಗೆ ಈ ಸಂದರ್ಭದಲ್ಲಿ ಅಂತಂದರೆ, ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಯಾರ ಕೃಪೆಯಿಂದ ಮಾತು ಬರೆದಿದ್ದವನೂ ಕೂಡ ಮಾತಾಡಬಲ್ಲನೋ, ನಡೆಯಕ್ಕೆ ಬರದೇ ಇದ್ದವನೂ ಕೂಡ ಹಾರಬಲ್ಲನೋ ಅಂಥ ಶಕ್ತಿಯನ್ನು ಕೃಪೆಯಿಂದ ಕರುಣಿಸೋ ಅಥವಾ ಕೃಪೆಯಿಂದ ಕರುಣಿಸುವಂಥ ಮಾಧವನಿಗೆ, ಪರಮಾತ್ಮನಿಗೆ ವಂದಿಸ್ತೀನಿ ಅನ್ನುವಂಥ ಮಾತಿಂದ ನನ್ನ ಮಾತು ಶುರು ಮಾಡ್ತೀನಿ. ಮೊದಲಿಗೆ ರಾಮಾಯಣ ಅನ್ನುವಂಥ ಪದವೇ, ಅದರ ಅರ್ಥವೇ ರಾಮನ ದಾರಿ, ರಾಮ ನಡೆದಂಥ ದಾರಿ. ರಾಮ ಯಾವ ದಾರಿಯಲ್ಲಿ ನಡೆದನೋ ಅದಕ್ಕೆ ರಾಮಾಯಣ ಅಂತ ಹೆಸರಾಯಿತು. ಹಾಗಾದರೆ ರಾಮ ನಡೆದ ದಾರಿ ಅಂತ ಆದಮೇಲೆ ಅವನ ಹೆಜ್ಜೆಯ ಗುರುತುಗಳಿರಬೇಕಲ್ಲ, ರಾಮನ ಹೆಜ್ಜೆಯ ಗುರುತುಗಳು. ಹಾಗಾದರೆ ಹೇಗೆ ನಾವು ಅದು ನೋಡ್ತೀವಿ? ಪ್ರತಿಯೊಂದು ಊರಿನಲ್ಲೂ, ಭಾರತದ ಪ್ರತಿಯೊಂದು ಊರಿನಲ್ಲೂ ಕೂಡ ನಾವು ರಾಮನ ಒಂದಲ್ಲ ಒಂದು ರೀತಿಯಲ್ಲಿ ಸ್ಮರಣೆ ಮಾಡ್ತಾನೆ ಇರ್ತೀವಿ. DVG ಅವರು ರಾಮಾಯಣದ ಮುನ್ನುಡಿಯಲ್ಲಿ ಬರೆಯೋ ಹಾಗೆ, ಪ್ರತಿಯೊಂದು ಊರಿನಲ್ಲೂ ಕೂಡ ರಾಮ ಉಳಿಸಿ ಹೋಗಿರುವಂತಹ ಕುರುಹು, ಬರೀ ರಾಮ ಅಲ್ಲ, ರಾಮ ಲಕ್ಷ್ಮಣ ಸೀತೆಯರು, ಈ 3 ಜನ ಉಳಿಸಿ ಹೋಗಿರುವಂತಹ ಕುರುಹು ಅಥವಾ ರಾಮಾಯಣದ ಯಾವುದೇ ಪಾತ್ರಗಳು ಉಳಿಸಿರುವಂತಹ ಕುರುಹು ನಾವು ಕಾಣ್ತೀವಿ. ಎಲ್ಲೋ ಆವನಲ್ಲಿರುವಂತಹ ಕುಂತಿ ಬೆಟ್ಟ ಅಂತ ಇರ್ಬೋದು, ಅಥವಾ ನಾಮದ ಚಿಲುಮೆ ಅಂತ ಇರ್ಬೋದು, ಅಥವಾ ಮತ್ತಿನ್ಯಾವುದೋ ಒಂದು ಆ ಥರದ್ದು ಲೇಪಾಕ್ಷಿ ಅಂತ ಇರ್ಬೋದು. ಅಲ್ಲಿ ಜಟಾಯು ರಾವಣನ ಜೊತೆ ಹೋರಾಟ ಮಾಡಿದಂಥ ಜಾಗ ಅಂತ ಐತಿಹ್ಯ ಇರುವಂಥ ಒಂದು ಜಾಗ. ಹೀಗೆ ಇಡೀ ಭಾರತದ ತುಂಬ ರಾಮ ಅಯೋಧ್ಯೆಯಿಂದ ಹೊರಟು ಎಲ್ಲಿ ನಡ್ಕೊಂಡು ಬಂದೋ ಅದನ್ನೆಲ್ಲನೂ ಅವನು ಆ ಊರಿಗೆ ಬಂದೇ ಇದ್ದಾನೆ. ರಾಮ ನಮ್ಮೂರಿನಲ್ಲಿ ಬಂದಿಲ್ಲ ಅಂತಂದರೆ ಏನೋ ಒಂದು ಕೊರತೆ ಅನ್ನುವಂಥ ಭಾವ ಜನಮಾನಸದಲ್ಲಿದೆ. ಅಂದರೆ ಅಷ್ಟು ನಮ್ಮ ಬದುಕಿನಲ್ಲಿ ರಾಮ ಒಂದಾಗ್ಬಿಟ್ಟಿದ್ದಾನೆ. ಅಂದರೆ ರಾಮ ಇಲ್ಲದೇ ಇರುವಂಥ ಬದುಕು ನಮಗೆ ಖಾಲಿ ಅಂತ ಅನಿಸುತ್ತೆ. ಅಷ್ಟು ರಾಮನ ಪದಚಿಹ್ನೆಗಳು ನಮ್ಮ ಜೀವನದಲ್ಲಿ ಪಡಿ ಮೂಡಿಸಿದೆ. ಅಂದರೆ ನಮ್ಮ ನಿತ್ಯದ ಮಾತಿನಲ್ಲೂ ಸಹ ಹೇಗೆ ರಾಮ ಬೆರೆತು ಹೋಗಿದ್ದಾನೆ. ನಾವು ಸುಮ್ಮನೆ ಉದಾಹರಣೆ ಹೇಳೋದಾದರೆ, ಸುಮ್ಮನೆ ಒಂದು ಹಕ್ಕಿಗಳನ್ನು ನೋಡಿದರೆ ಕ್ರೌಂಚ ಪಕ್ಷಿ ನೆನಪಾಗುತ್ತೆ. ಕ್ರೌಂಚ ಪಕ್ಷಿ ನೆನಪಾಯಿತು ಅಂತಂದರೆ ರಾಮಾಯಣ ನೆನಪಾಗುತ್ತೆ. ಕ್ರೌಂಚ ಪಕ್ಷಿಯ ಮಿಥುನಲ್ಲಿದ್ದಂಥ ಕ್ರೌಂಚ ಪಕ್ಷಿಯ ವಧೆಯಿಂದ ತಾನೆ ರಾಮಾಯಣ ಹುಟ್ಟಿದ್ದು. ಆ ಶೋಕದಿಂದ ರಾಮಾಯಣ ಹುಟ್ಟಿದ್ದು. ವಾಲ್ಮೀಕಿಯ ಅಂತ ಶೋಕದಿಂದ ರಾಮಾಯಣ ಹುಟ್ಟಿದ್ದು ಎಷ್ಟು ಜನರ ಹೃದಯವನ್ನು ಮುಟ್ಟಿತು. ಅದು ನಮ್ಮ ತಕ್ಷಣಕ್ಕೆ ಒಂದು ಕ್ಷಣದಲ್ಲಿ ನಮಗೆ ಇಡೀ ರಾಮಾಯಣವನ್ನು ನೆನಪು ತಂದುಕೊಡುತ್ತೆ. ಅದೇ ರೀತಿ ಒಂದು ಕಲ್ಲು, ಆ ಕಲ್ಲೇ ಶಿಲಾ ತಪಸ್ವಿನಿ ಅಂತ ಕುವೆಂಪು ಅವ್ರು ಹೇಳ್ತಾರೆ. ಆ ಕಲ್ಲಿಗೆ ರಾಮನ ಪದಸ್ಪರ್ಶ ಆದ ಕೂಡಲೇ ಒಬ್ಬಳು ಹೆಣ್ಣಾಗಿ ಎದ್ದು ನಿಂತ್ಕೊಂಡ್ಲು, ಅಹಲ್ಯಾಗಿ ಎದ್ದು ನಿಂತ್ಕೊಂಡ್ಲು ಅಂತ ಅಂದರೆ ನಮಗೆ ಎಷ್ಟು ಜಡವಾಗಿರುವಂಥ ವಸ್ತುನಲ್ಲೂ ನಾವು ರಾಮಾಯಣವನ್ನು ಕಾಣಕ್ಕೆ ಸಾಧ್ಯ ಇದೆ. ಮತ್ತು ರಾಮ ಮುರಿದಂಥ ಬಿಲ್ಲು ಅಂತಿದ್ದಾಗನೇ ನಮಗೆ ರಾಮಾಯಣ ನೆನಪಾಗುತ್ತೆ, ಶಿವಧನುಸ್ ನೆನಪಾಗುತ್ತೆ, ಸೀತಾ ಸ್ವಯಂವರ ನೆನಪಾಗುತ್ತೆ. ಆ ಥರ ನಮಗೆ ನೆನಪು ಮಾಡೋದಕ್ಕೆ ನಮ್ಮ ನಿತ್ಯ ಬದುಕಿನಲ್ಲೇ ನಮಗೆ ಗೊತ್ತಿಲ್ಲದೆ ಇರುವಂತೆ, ಇವಾಗ ಎಷ್ಟೊಂದು ಜನ ಕೆಲವೊಂದು ವಾಟ್ಸಪ್ಗಳಲ್ಲೂ ನೋಡ್ತಾ ಇದ್ದೆ ನಾನು. ಅದರೊಳಗೆ ಇವತ್ತಿನ ಮಕ್ಕಳುಗಳಿಗೆ ಯಾರೋ ಇಂಟರ್ವ್ಯೂಯರ್ ಪ್ರಶ್ನೆ ಕೇಳ್ತಿರ್ತಾನೆ, ನಿಮಗೆ ರಾಮಾಯಣದಲ್ಲಿರುವಂಥ ಪಾತ್ರಗಳ ಪರಿಚಯ ಇದೆಯಾ, ರಾಮಾಯಣ ಬರೆದವ್ರು ಯಾರು ಅಂತ ಗೊತ್ತಿದೆಯಾ ಅಂತೆಲ್ಲ ಕೇಳ್ತಿರ್ತಾನೆ. ಆ ಎಷ್ಟೊಂದು ಮಕ್ಕಳುಗಳಿಗೆ ಹೆಸರುಗಳು ಗೊತ್ತಿಲ್ಲ, ರಾಮಾಯಣ ಬರೆದವ್ರು ಯಾರು ಅಂದರೆ ಗೊತ್ತಿಲ್ಲ. ಆದರೆ ಅದಕ್ಕೆ ನಾವು ಸಂಕಟ ಪಡಬೇಕಾಗಿಲ್ಲ. ಮಕ್ಕಳುಗಳು ಗೊತ್ತಿಲ್ವಲ್ಲ ಅಂತ ಸಂಕಟ ಪಡಬೇಕಾಗಿಲ್ಲ. ಅದರ ಬದಲಿಗೆ
ನಮ್ಮ ನಿತ್ಯ ಜೀವನದಲ್ಲಿ ರಾಮಾಯಣ ಹೇಗೆ ಬದುಕನ್ನು ಆವರಿಸ್ಕೊಂಡಿದೆ. ನಾವು ನಿತ್ಯ ಪತ್ರಿಕೆಯಲ್ಲಿ ನೋಡಿದರೆ ಯಾವುದೋ ಸುಗ್ರೀವಾಜ್ಞೆಯನ್ನ ಸರ್ಕಾರ ಹೊರಡಿಸಿದೆ ಅಂತ ಕೇಳ್ತೀವಿ. ಆ ಸುಗ್ರೀವಾಜ್ಞೆ ಅನ್ನುವಂಥ ಪದ ಬಂದಿದ್ದು ಎಲ್ಲಿಂದ? ಅಥವಾ ಸೀಮೋಲ್ಲಂಘನ ಮಾಡಿದರು, ಸಮುದ್ರೋಲ್ಲಂಘನ ಮಾಡಿದರು ಅಂತೆಲ್ಲ ಪದಗಳನ್ನು ಕೇಳಿದಾಗ ಆ ಸಮುದ್ರೋಲ್ಲಂಘನ ಅಂತ ಹೇಳ್ತಿದ್ದಾಗನೇ ಆಂಜನೇಯ ನೆನಪಾಗುತ್ತೆ, ರಾಮಾಯಣ ನೆನಪಾಗುತ್ತೆ. ಯಾವುದೋ ಒಂದು ಉಂಗುರ ಅಂತ ಹೇಳ್ತಿದ್ದಾಗನೇ ರಾಮಾಯಣದ ಅಭಿಜ್ಞಾನ ನಮಗುಂಟಾಗುತ್ತೆ. ಮತ್ತೊಂದು ಲಂಕಾ ದಹನ ಅಂತಂದ್ರೆ ರಾಮಾಯಣ ನೆನಪಾಗುತ್ತೆ. ಹೀಗೆ ನಮಗೆ ನೆನಪಾಗೋಕ್ಕೆ ಒಂದೇ ಒಂದು ಪದ ಸಾಕು ನಮಗೆ. ಇಡೀ ರಾಮಾಯಣವನ್ನ ನಮ್ಮ ಕಣ್ಮುಂದೆ, ಇಡೀ ಚಿತ್ರಣವನ್ನ ಕಣ್ಮುಂದೆ ತಂದು ನಿಲ್ಲಿಸುತ್ತೆ. ಅಂದ್ರೆ ಇದು ರಾಮಾಯಣಕ್ಕಿರುವಂತಹ ಶಕ್ತಿ. ಹಾಗಾಗಿ ರಾಮಾಯಣ ನಾವು ಇವತ್ತು ನೆನಪು ಮಾಡ್ಕೋತಾ ಇದೀವಿ ಅಂತಂದ್ರೆ, ರಾಮಾಯಣ ಎಷ್ಟೊಂದು ಜನ ನಮ್ಮ ಭಾರತದಲ್ಲಿರುವಂತಹ ಪ್ರಜೆಗಳು ರಾಮಾಯಣವನ್ನ ಸಂಪೂರ್ಣವಾಗಿ ಯಾರನ್ನೂ ಹೆಚ್ಚು ಜನ ಓದೋರು ಇರೋದಿಲ್ಲ. ಆದರೆ ರಾಮಾಯಣದ ಪಾತ್ರಗಳು ನಮ್ಮ ಎಷ್ಟು ಅಂತರ್ಗತವಾಗಿದೆ ಅಂತಂದ್ರೆ, ನಿಮ್ಮ ತಂದೆ ತಾಯಿ ಪರಿಚಯ ನಿಮಗೆ ಯಾವಾಗಿಂದ ಆಗಿದ್ದು ಅಂತ ಯಾರಾದರೂ ಕೇಳಿದ್ರೆ ಎಷ್ಟು ಅಸಹಜ ಅಂತ ಅನ್ಸಬಹುದೋ, ರಾಮಾಯಣ ಮಹಾಭಾರತಗಳ ಬಗ್ಗೆ ಕೇಳಿದಾಗ ಕೂಡ ನಮಗೆ ಅಷ್ಟೇ ಅಸಹಜ ಅನ್ಸುತ್ತೆ. ಏಕೆಂದ್ರೆ ರಾಮ ಮತ್ತೆ ರಾಮಾಯಣ ಎರಡು ನಮ್ಮ ಜೀವನದ ಅವಿಭಾಜ್ಯವಾದಂಥ ಭಾಗಗಳು. ಅಷ್ಟರ ಮಟ್ಟಿಗೆ ನಮಗೆ ರಾಮಾಯಣ ಮಹಾಭಾರತಗಳು ಅಂತರ್ಗತವಾಗಿವೆ. ಈ ಹಿನ್ನೆಲೆಯಲ್ಲಿ ಕೆಲವೊಂದಷ್ಟನ್ನು ಹೀಗೇ ನೆನಪು ಮಾಡ್ಕೋಬೇಕು ಅಂತ ಅನಿಸಿದ್ದನ್ನು ನಾನು ಹಂಚ್ಕೊಂಡಿದ್ದೀನಿ. ನಾಳೆ ದಿವಸ ರಾಮನಿಗೆ ಎಷ್ಟೋ ಶತಮಾನಗಳಿಂದ ಕಾಯ್ತಾ ಇದ್ದಂಥ ಮಂದಿರ ಅದು ಪ್ರಾಣ ಪ್ರತಿಷ್ಠೆಗೆ ಸಿದ್ಧವಾಗಿದೆ. ಅದಕ್ಕೆ ಎಲ್ಲರಿಗೂ ಅಭಿವಂದನೆಗಳು. ಎಲ್ಲರೂ ಕೂಡ ಇದರೊಳಗೆ ನಾವು ನಮಗೆ ತೋರಿದ ರೀತಿಯಲ್ಲಿ ಸಂಭ್ರಮವನ್ನು ಆಚರಿಸೋಣಂತೆ. ಇದ್ರ ಜೊತೆಗೆ ಇನ್ನೊಂದು ಕೊನೆಯದಾಗಿ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದು, ಈ ವಿಡಿಯೋ ಮಾಡುವಾಗಲೇ ಒಂದು ನನಗೆ ತೋಚಿದ್ದು ಈ ಚಿತ್ರ ಇಡೀ ರಾಮನ ಪರಿವಾರವನ್ನ ತೋರಿಸುವಂತಹ ಒಂದು ಚಿತ್ರ. ಇದರೊಳಗೆ ಒಂದು ಶ್ಲೋಕ ಇದೆ. ಇದು ಇಡೀ ರಾಮಾಯಣದ ಅಥವಾ ರಾಮ ಪಟ್ಟಾಭಿಷೇಕದ ಒಂದು ಗ್ರೂಪ್ ಫೋಟೋ ಅಂತ ಹೇಳ್ಬೋದು. ಅಂತ ಒಂದು ಫೋಟೋ ಇದು ಸಾಮಾನ್ಯವಾಗಿ ಎಲ್ಲ ಕಡೆನೂ ಎಲ್ಲ ದೇವಸ್ಥಾನಗಳಲ್ಲಿ ಮತ್ತೆ ಹಲವಾರು ಕಡೆ ನೋಡೇ ಇರ್ತೀವಿ. ಆದರೆ ಇದು ವಿಶೇಷನ ಹೇಳಬೇಕು ಅಂತ ಅನ್ನಿಸ್ತು ಈ ಸಂದರ್ಭದಲ್ಲಿ. ಈ ಶ್ಲೋಕ ಹೀಗೇನೆ ಓದಿ ನನ್ನ ಮಾತನ್ನ ಮುಗಿಸ್ತೀನಿ. ಶ್ಲೋಕ ಹೀಗಿದೆ: ವಾಮೇ ಭೂಮಿಸುತ ಪುರಶ್ಚ ಹನುಮಾನ್ ಪಶ್ಚಾತ್ ಸುಮಿತ್ರಾ ಸುತಃ ಶತ್ರುಘ್ನೋ ಭರತಶ್ಚ ಪಾರ್ಶ್ವದಲಯೋ ವಾಯುವಾದಿ ಕೋಣೇಶು ಚ ಸುಗ್ರೀವಶ್ಚ ವಿಭೀಷಣಶ್ಚ ಯುವರಾಟ್ ತಾರಾಸುತೋ ಜಾಂಬವಾನ್ ಮಧ್ಯೆ ನೀಲ ಸರೋಜ ಕೋಮಲ ರುಚಿಂ ರಾಮಂ ಭಜೆ ಶ್ಯಾಮಲಂ. ಇದು ಯಾರೋ ಕವಿ ನಮಗೆ ಕಟ್ಟಿಕೊಟ್ಟಿರುವಂತಹ ಒಂದು ರಾಮ ಪಟ್ಟಾಭಿಷೇಕದ ಒಂದು ಗ್ರೂಪ್ ಫೋಟೋ. ಇದರೊಳಗೆ ರಾಮ, ಸೀತೆ, ರಾಮನ ಎಡಭಾಗದಲ್ಲಿ ಸೀತೆ, ಪುರಶ್ಚ ಹನುಮಾನ್, ಮುಂದೆ ಹನುಮಂತ, ಪಶ್ಚಾತ್ ಸುಮಿತ್ರಾ ಸ್ವತಃ, ಅವನ ಪಶ್ಚಿಮದಲ್ಲಿ ರಾಮನ ಮತ್ತೊಂದು ಪಕ್ಕದಲ್ಲಿ ಸುಮಿತ್ರಾ ಸ್ವತಃ ಅಂದರೆ ಲಕ್ಷ್ಮಣ, ಶತ್ರುಘ್ನೋ ಭರತಶ್ಚ ಪಾರ್ಶ್ವದಲಯೋ, ಮತ್ತೊಂದು ಪಕ್ಕದಲ್ಲಿ ಶತ್ರುಘ್ನ ಮತ್ತು ಭರತ, ವಾಯವ್ಯ ದಿಕ್ಕಿನಲ್ಲಿ ಅವರಿಬ್ಬರಿದ್ದಾರೆ, ಸುಗ್ರೀವಶ್ಚ ವಿಭೀಷಣಶ್ಚ ಯುವರಾಟ್ ತಾರಾಸುತೋ ಜಾಂಬವಾನ್. ಇವರೆಲ್ಲರನ್ನೂ ಇರುವಂತಹ ಈ ಗುಂಪಿನ ಮಧ್ಯೆ ಹೇಗಪ್ಪ ಇದ್ದಾನೆ ರಾಮ ಅಂತಂದ್ರೆ, ಮಧ್ಯೆ ನೀಲ ಸರೋಜ ಕೋಮಲ ರುಚಿಂ ರಾಮಂ ಭಜೆ ಶ್ಯಾಮಲಂ. ಹೀಗೆ ಈ ಪರಿವಾರದಿಂದ ಸುತ್ತುವರೆದಿರುವಂತಹ ರಾಮ, ಅವನಿಗೆ ನಾನು ವಂದಿಸ್ತೀನಿ, ಅವನನ್ನು ಭಜಿಸ್ತೀನಿ ಅನ್ನುವಂಥ ಮಾತಿಂದ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಮತ್ತೊಂದು ಸತಿ ಅಭಿನಂದನೆಗಳು, ಎಲ್ಲರಿಗೂ ಶುಭಾಶಯಗಳು. ನಾಳೆಯ ಕಾರ್ಯಕ್ರಮಕ್ಕೆ ಚೆನ್ನಾಗಾಗಲಿ. ನಮಸ್ಕಾರ.